ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿದೆ. ಸಿದ್ದರಾಮಯ್ಯ ಅವರು ಒಂದು ರೀತಿಯ ಸ್ಟೇಟ್ಮೆಂಟ್, ತದನಂತರ ಡಿ.ಕೆ. ಶಿವಕುಮಾರ್, ಅದಾದ ನಂತರ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಮಾತು ಕೂಡ ತಾವು ಕೇಳಿದಿರಿ. ಈಗ ಎಲ್ಲದಕ್ಕೂ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ಯಾರು ಕೂಡ ಅಧಿಕಾರ ಹಸ್ತಾಂತರದ ಮಾತನ್ನ ಆಡಿಲ್ಲ. ಈಗಾಗಲೇ ಪರಮೇಶ್ವರ್ ಕಿಡಿಕಾರಿದ್ರು, ಇವರಿಬ್ಬರ ಮಧ್ಯೆ ಒಪ್ಪಂದ ಆಗಿದೆ ಅಂತಂದ್ರೆ ನಾವ್ಯಾಕಿರ್ಬೇಕಾಗಿದ್ರೆ ಬರೀ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಇಬ್ಬರೇ ಅಧಿಕಾರ ಹಸ್ತಾಂತರ ವಿಚಾರವಾಗಿ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನಾವ್ಯಾಕಿರ್ಬೇಕು ಅನ್ನೋಂಥ ಪ್ರಶ್ನೆ ಮಾಡಿದ್ರು. ಈಗ ಈ ರೀತಿಯ ಸಿಟ್ಟಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಸಮಾಧಾನ ಮಾಡುವ ಮಾತುಗಳನ್ನ ಆಡಿದ್ದಾರೆ. ಯಾರು ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತಾಡಿಲ್ಲ, ಸಿದ್ದರಾಮಯ್ಯ ಅವರು ಕೂಡ ಈ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ದಾರೆ, ಚರ್ಚೆಯೂ ಇಲ್ಲ ಅಂದಿದ್ದಾರೆ. ಇಲ್ಲಿಗೆ ಈ ವಿಚಾರವನ್ನ ಮುಗಿಸೋಣ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲಪ್ಪ. ನಾನು ಇಬ್ಬರು ಮೂರು ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ. ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ. ಶಿವಕುಮಾರ್ ಅವರು ಏನು ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನೂ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದರೆ ಮತ್ತು ನಾವೆಲ್ಲ ಯಾಕಿರಬೇಕು ರೀ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ, ನಾವು ಯಾರೂ ಕೂಡ ಹೈಕಮಾಂಡನ್ನು ಬಿಟ್ಟು ಹೋಗೋರಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳೋವಂಥ ಜನ ನಾವು. ಆದ್ದರಿಂದ ಈ ಒಪ್ಪಂದ ಅವೆಲ್ಲ ನಮಗೇನು ಗೊತ್ತಿಲ್ಲಪ್ಪ. ನಾನು ನಿಮ್ಮ ಹತ್ರ ಮಾತಾಡಿಲ್ಲ, ನಾನು ನಿಮ್ಮ ಹತ್ರ ಏನು ಮಾತಾಡಿಲ್ಲ, ಪರಮೇಶ್ವರ್ ಹತ್ರನೂ ಮಾತಾಡಿಲ್ಲ, ಇನ್ನೊಬ್ಬರ ಹತ್ರನೂ ಮಾತಾಡಿಲ್ಲ. ನಾನು ಒಂದು ಇಂಗ್ಲೀಷ್ ಚಾನಲ್ಗೆ ನನ್ನದೇ ಆದಂಥ ಕೆಲವು ವಿಚಾರಗಳನ್ನು ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದೇವೆ. ಏನು ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳೋಕ್ಕಾಗ್ತದಾ? ಸೊ ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯಿತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ನಾಯಕರ ಮಾತುಗಳು ಒಂದ್ ಕಡೆ ಇದ್ರೆ ನಡೆ ಮತ್ತೊಂದು ಕಡೆ ಇದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಪಾಳಿಯದ ಒಳಗಿನ ಸಿಎಂ ಕುರ್ಚಿ ಕದನ. ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯನವರ ನಡುವೆ ನಡೀತಾ ಇರುವ ಈ ಒಂದು ಕುರ್ಚಿ ಕದನದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಮುಖ್ಯಮಂತ್ರಿ ಕುರ್ಚಿಗಾಗಿ ಮುಂದುವರೆದಿದೆ ಕದನ. ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಬಣದಿಂದ ಚೆಕ್ಮೇಟ್ ಇಡಲಾಗಿದೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರಬೇಕು, ಇದು ಜನರ ಅಭಿಪ್ರಾಯ ಅಂತ ಭೀಮಾ ನಾಯಕ್ ಮಾತನಾಡಿದ್ದಾರೆ. ಸಿಎಂ ಪರ ಹಿಂದ ಮತಗಳ ದಾಳವನ್ನ ಉರುಳಿಸಿದ್ದಾರೆ ಬೆಂಬಲಿಗರು. ರಿಪಬ್ಲಿಕ್ ಕನ್ನಡಕ್ಕೆ ಸಿಎಂ ಆಪ್ತ ಭೀಮಾ ನಾಯಕ್ ಹೇಳಿಕೆ ನೀಡಿದ್ದಾರೆ. ಬದಲಾವಣೆ ವಿಚಾರವಾಗಿ ಕೇಳಿ ಬರ್ತಾ ಇರೋದು, ಪೇಪರಲ್ಲಿ ಬದಲಾವಣೆ ಗೊತ್ತಾಯ್ತು. ಮುಖ್ಯ ಡಿ.ಕೆ. ಶಿವಕುಮಾರ್ ಸಿಎಂ ಆಗೋ ಸಂಬಂಧಪಟ್ಟಂತೆ ಒಂದು ಪರೀಕ್ಷೆಗಳಿದೆ, ಏನು ಅನ್ಸುತ್ತೆ ರಾಜಕೀಯವಾಗಿರೋದು? ನೋಡ್ರಿ, ಇಲ್ಲಿ ಮುಖ್ಯಮಂತ್ರಿ ಸೀಟು ಖಾಲಿ ಇಲ್ಲ. ಓಕೆ, ಹಾಗಾಗಿ ಮೊನ್ನೆ ನಡೆದಂಥ 3 ಚುನಾವಣೆಯಲ್ಲಿ BJP ಮತ್ತು JDSನವರಿಗೆ ಈ ರಾಜ್ಯದ ಜನ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರನ ಮುಖ್ಯಮಂತ್ರಿಯವ್ರನ್ನ ನೀವು ಮುಟ್ಟಕ್ಕಾಗಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನು ಇಷ್ಟು ಮಾತ್ರ ಹೇಳಕ್ಕೆ ಬಯಸ್ತೀನಿ ನಾನು. ಅದೇ ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇರೋದು ನಿಜಾನ? ಅದು ನನಗೆ ಗೊತ್ತಿಲ್ಲ. ಸೊ ಅದು ಹೈಕಮಾಂಡಿಗೆ ಬಿಟ್ಟಿದ್ದ ವಿಚಾರ. ಸೊ ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಎಲ್ಲ ಜಾತಿ ವರ್ಗದ ಮತದಾರರು ಮತವನ್ನು ಹಾಕಿದ್ದಾರೆ. ಎಲ್ಲದಕ್ಕಿಂತ ವಿಶೇಷವಾಗಿ ಇವತ್ತು ಅಹಿಂದ ವರ್ಗವನ್ನು ಕ್ರೋಢೀಕರಣ ಆಗಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಂದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಸೊ ಮುಖ್ಯಮಂತ್ರಿ ವಿಚಾರ ಮಾಡ್ತಕ್ಕಂಥದ್ದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಸೊ ಆದರೆ ಈ ರಾಜ್ಯದ ಜನ ಭಾಳ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ BJP ಆಗಲಿ JDS ಮುಟ್ಟಕ್ಕಾಗಲ್ಲ ಅನ್ನೋ ಒಂದು ಸಂದೇಶವನ್ನು 3 ಚುನಾವಣೆಯಲ್ಲಿ ಜನ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಸಿದ್ದರಾಮಯ್ಯನ ಬೆನ್ನಿಂದ ಇದೆ. 100ಕ್ಕೆ 100 ಅಹಿಂದ ಒಂದೇ ಅಲ್ಲ, ಎಲ್ಲ ಸಮಾಜದ ವರ್ಗದ ಬೆಂಬಲ ಸಿದ್ದರಾಮಯ್ಯರಿಗಿದೆ. ಹಿಂದುಳಿದ ದಲಿತರು ಅಹಿಂದ ಟೋಟಲ್ ಆಗಿ ತಿರುಗಿಳುತ್ತೆ ಅನ್ಬೋದಾ? ಸೊ ಅದು ಇಡೀ ರಾಜ್ಯಕ್ಕೆ ಗೊತ್ತಿದೆಯಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಅದು. ಸೊ BJPಯವರಿಗೂ JDSಗೆ ಗೊತ್ತಿಲ್ಲ, ಅವರಿಗೆ ಎಲ್ಲರಿಗೂ ಗೊತ್ತಿದೆ ಅದು. ನಿಮ್ಮವ್ರಿಗೆ ಗೊತ್ತಿಲ್ಲ, ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ಲ ಸಿಎಂ ಬದಲಾವಣೆ? ನಮ್ಮರಿಗೆ ಯಾಕೆ ಹೇಳ್ತೀರಾ ಕಾಂಗ್ರೆಸ್ ಅವರಿಗೆ? ನಾನು ಹೇಳ್ತಿರೋದು JDS ಮತ್ತು BJPಯವರಿಗೆ ಹೇಳ್ತಿರೋದು. ಸೊ ನಮ್ಮರಿಗೆ ಯಾಕೆ ಅದರಲ್ಲಿ ತಗಲಾಗ್ತೀರಾ ನೀವು? ಸಿದ್ದರಾಮಯ್ಯ ಅವ್ರನ್ನ ಬದಲಾವಣೆ ಯಾವುದಿಲ್ಲ ಅಂತ ಹೇಳ್ತೀರಾ? ಸೊ ನೋಡಿ, ಈಗ ನೀವು ಕಳೆದ 3-4 ತಿಂಗಳಿಂದ ಎಲ್ಲರೂ ಹೇಳಿದ್ದಾರೆ
ಸ್ವತಃ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ. ರೀಸೆಂಟಾಗಿ ಹೇಳಿದ್ದಾರೆ ಅಧಿಕಾರ ಹಂಚಿಕೆ ಸೂತ್ರ ಆಗಿದೆ ಅಂತ. ಅದಕ್ಕೆ ಅದು ನಾನು ಹೇಳಿದ್ನಲ್ಲ, ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ನಿಮ್ಮ ಅನಿಸಿಕೆ, ಪ್ರಾಮಾಣಿಕ ಅನಿಸಿಕೆ ಏನು? ಅಲ್ಲ, ನಾನು ಹೇಳಿದ್ನಲ್ಲ, ಹೈಕಮಾಂಡು ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ಇರುತ್ತೆ. ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನು ಯಾಕೆ ಹೇಳಲಿ? ಓಕೆ, ಸೊ ನಾನು ಅಷ್ಟು ಹೇಳೋದು ಸೂಕ್ತ ಅಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸಿದ್ದರಾಮಯ್ಯನವರು, ನನಗೆ ತಿಳಿದಂಗೆ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಇಡೀ ರಾಜ್ಯದ ಜನರ ಒಂದು ಬೈಕೆ ಮತ್ತು ರಾಜ್ಯದ ಜನರ ಆಸೆ ಇದೆ. ಸೊ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ನೋಡೋಣ. ಬಟ್ ಅಹಿಂದ ವರ್ಗ ಸಂಪೂರ್ಣವಾಗಿ ಬೆನ್ನಿಗಿದೆ. 100ಕ್ಕೆ 100 ಎಲ್ಲ ಸಮಾಜದ ವರ್ಗದ ಬೆಂಬಲ ಸಿದ್ದರಾಮಯ್ಯ ಅವರಿಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ಮುರುಗೇಶ್ ನಿರಾಣಿ ಅವರು ಬ್ಯಾಟ್ ಬೀಸಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡೋ ಪ್ರಶ್ನೆಯೇ ಬರೋದಿಲ್ಲ. ಅವರನ್ನ ಯಾಕೆ ಉಚ್ಚಾಟನೆ ಮಾಡಬೇಕು ಅನ್ನೋಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಅವರು ಪಕ್ಷದ ಹಿರಿಯರು, ಪಕ್ಷಕ್ಕಾಗಿ ದುಡಿದಿದ್ದಾರೆ. ನೋಡಿ, ಮುರುಗೇಶ್ ನಿರಾಣಿ ಅವರು ಬಸನಗೌಡರ ಪರವಾಗಿ ಮಾತಾಡ್ತಾ ಇರೋದೇ ಆಶ್ಚರ್ಯ. ಒಂದು ಸಂದರ್ಭದಲ್ಲಿ ಇವರಿಬ್ಬರಿಗೂ ಯಾವ ಮಟ್ಟಿಗೆ ದ್ವೇಷ ಇತ್ತು, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಿ ಬರ್ತಿರ್ಲಿಲ್ಲ. ಈಗ ಮುರುಗೇಶ್ ನಿರಾಣಿ ಅವರು ಬಸನಗೌಡರ ಪರವಾಗಿ ಮಾತಾಡಿದ್ದಾರೆ. ಅವರನ್ನ ಯಾಕೆ ಉಚ್ಚಾಟನೆ ಮಾಡಬೇಕು, ಅದರ ಅಗತ್ಯ ಇಲ್ಲ, ಅವರು ಪಕ್ಷಕ್ಕಾಗಿ ದುಡಿದವರು ಅಂತ ಹೇಳಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಈಗ ಸಾಕಷ್ಟೊಂದು ಗೊಂದಲಗಳ ಸೃಷ್ಟಿಯಾಗಿವೆ. ಏನು ವಕ್ಫ್ ಹೋರಾಟ ಇವತ್ತು ವಿಜೇಂದ್ರ ನೇತೃತ್ವದಲ್ಲಿ ನಡೀತಾ ಇದೆ. ಮೊನ್ನೆ ಯತ್ನಾಳ್ ಆಯಿತು, ಮುರುಗೇಶ್ ನಿರಾಣಿ ಅವರಿದ್ದಾರೆ, ಮಾಜಿ ಸಚಿವರು. ಸರ್, ಟೋಟಲಿ ವಕ್ಫ್ ಬಗ್ಗೆ ಹೋರಾಟ ನಡೀತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಎರಡೆರಡು ಬಣ, ಎರಡೆರಡು ಹೋರಾಟ, ಏನು ಹೇಳ್ತೀರಿ ಸರ್? ನೋಡಿ, ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ನಾವೇನೇ ಹೇಳಿದ್ರು ಸಹಿತ 2 ಬಣಗಳಿರುವಂಥದ್ದು ನಿಜ. ನಾವು ಸತ್ಯವನ್ನು ಒಪ್ಕೊಳ್ಬೇಕು. ಇವತ್ತು ನಮ್ಮ ರಾಷ್ಟ್ರೀಯ ಪದಾಧಿಕಾರಿಗಳು, ಹಿರಿಯರು ಇವತ್ತು ಇನ್ನುಳಿದ ಒಂದು ಗ್ರೂಪಿನ ಹಿರಿಯರನ್ನು ಅವ್ರು ಕರೆಸಿ ಮಾತಾಡೋರಿದ್ದಾರೆ. ಈಗಾಗಲೇ ಅವರು ನಿನ್ನೆನೂ ಒಂದು ರೌಂಡಲ್ಲಿ ಮಾತಾಡಿದ್ದಾರೆ, ಇವತ್ತು ಮಾತಾಡ್ತಾ ಇದ್ದಾರೆ. ಬರುವಂಥ ದಿವಸದಲ್ಲಿ 2 ಗುಂಪುಗಳು ಒಂದಾಗಿ ಒಟ್ಟಾಗಿ ಮತ್ತೆ ನಮ್ಮ ಮುಂಬರುವಂಥ 2028 ಚುನಾವಣೆಯಲ್ಲಿ ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಲಿಕ್ಕೆ ಯಾವ ಥರ ಬೇಕೋ ಆ ಥರ ಒಟ್ಟಾಗಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಸರ್, ಈಗಾಗಲೇ ಅಂದ್ರೆ ನೀವು ಕೂಡ ಅದೇ ಭಾಗದ ಬಾಗಲಕೋಟೆ, ಬಿಜಾಪುರ, ಯತ್ನಾಳ್ ಅವ್ರ ನಡೆ, ಯತ್ನಾಳ್ ಅವ್ರ ಹೇಳಿಕೆ, ಯಡಿಯೂರಪ್ಪರಿಗೆ ಬಯೋದು, ಅವ್ರ ಫ್ಯಾಮಿಲಿ ಬಯೋದು, ಏನು ಸರ್, ಏನು ಅನ್ನಿಸ್ತದೆ ನಿಮಗೆ ಈ ರೀತಿ ಹೇಳಿಕೆ? ಯಾವುದೇ ಇರ್ಬೋದು, ಒಬ್ಬರು ವೈಯಕ್ತಿಕವಾಗಿ ಮಾತಾಡೋದು ತಪ್ಪು. ಅದು ನಾವೇ ಇರಲಿ ಮತ್ತೊಬ್ಬರೇ ಇರಲಿ, ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಅವರು ಸಹಿತ ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಸರಿ ಮಾಡ್ಕೊಂಡು ಮುಂದೆ ಹೋಗ್ತಾರೆ ಅನ್ನೋಂಥ ವಿಶ್ವಾಸ ಇದೆ. ಏನೇನು ನ್ಯೂನತೆಗಳು 2 ಕಡೆ ಇರ್ಬೋದು, ಒಂದೇ ಕೈಯಿಂದ ಚಪ್ಪಾಳೆ ಆಗಲ್ಲ. 2 ಕಡೆ ಇದ್ದದನ್ನು ಅವ್ರ ತಪ್ಪುಗಳನ್ನು ಅವ್ರು ಸರಿ ಮಾಡ್ಕೊಂಡು ಮುಂದೆ ಹೋಗೋದು ಇವತ್ತಿನ ಪರಿಸ್ಥಿತಿಯಲ್ಲಿ ಸೂಕ್ತ. ಯಾಕಂದರೆ ಈಗ MLA ಎಲೆಕ್ಷನ್ ಆಯಿತು, MP ಎಲೆಕ್ಷನ್ ಆಯಿತು. ಬರುವಂಥ ದಿವಸಗಳಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾಯಿದೆ. ನಮ್ಮ ಸಲುವಾಗಿ ಅವರು ಕೆಲಸ ಮಾಡಿರುವಂಥ, ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿಗೆ ಸ್ಪರ್ಧೆ ಮಾಡುವಂಥ ವ್ಯಕ್ತಿಗಳಿಗೆ ಅನ್ಯಾಯ ಆಗಬಾರ್ದು. ನಮ್ಮ ಜಗಳ ಮಾಡ್ಕೋತಾನೆ ಕೂತು ಅವರು ಸೋಲನ್ನು ಆಗಬಾರ್ದು. ಹೊಳ್ಳೆ ಅವರು ಸಹಿತ ಆರಿಸಿ ಬಂದು ಹೆಚ್ಚು ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ, ನಮ್ಮ ಸರ್ಕಾರ, ನಮ್ಮ ವ್ಯಕ್ತಿಗಳು ಆಗಬೇಕು ಅನ್ನೋಂಥ ಸಲಾಗಿ ಒಟ್ಟಾಗಿ ಮುಂದೆ ಹೋಗೋದು ಅವಶ್ಯಕತೆ ಇದೆ. ಅಣ್ಣ ಬಸವಣ್ಣನ ಬಗ್ಗೆ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಆದ್ರ ಅಂತಾರೆ ಬಿಜಾಪುರ, ಬಾಗಲಕೋಟೆ ಜಿಲ್ಲೆ ಜನರಿಗೆ ಬಂದು ಕೇಳ್ರಿ ಅಂತ ಹೇಳ್ತಾರೆ. ಅವರು ಸ್ವಾಮೀಜಿಗಳಿಗೆಲ್ಲ ಸವಾಲು ಹಾಕ್ತಾರೆ.